ಪರಿಶುದ್ಧಾತ್ಮನ ಅಭಿಷೇಕವು ಪಂಚಾಶತಮದ ದಿನದಲ್ಲಿ 120 ಮಂದಿ ಮೇಲೆ ಬಂದಾಗ ಪೇತ್ರನು ಎದ್ದು ನಿಂದು ಪ್ರಸಂಗ ಮಾಡ್ತಾನೆ. 3,000 ಜನ ರಕ್ಷಣೆ ಹೊಂದ್ತಾರೆ. ಪೇತ್ರನು ಯೋಹಾನನ್ನು ಪ್ರಾರ್ಥನೆ ಮಾಡುವುದಕ್ಕಾಗಿ ಆಲಯಕ್ಕೆ ಹೋಗ್ತಾರೆ. ಅಲ್ಲಿ ಹುಟ್ಟು ಕುಂಟನನ್ನು ಯೇಸುವಿನ ನಾಮದಲ್ಲಿ ಎಬ್ಬಿಸ್ತಾರೆ. ಪೇತ್ರನ ಮುಖಾಂತರವಾಗಿ ಬಲವಾದ ಅದ್ಭುತಗಳು, ಪೇತ್ರನ ನೆರಳು ಬಿದ್ದು ವ್ಯಾಧಿಗಳು ಗುಣವಾಯಿತು. ಅಪೊಸ್ತಲನನ್ನು ಬಲವಾದ ಕೃತ್ಯಗಳನ್ನು ಮಾಡಿದ, ಸ್ಟೇಫನನ್ನು ಅದ್ಭುತಗಳನ್ನು ಮಾಡಿದ, ಫಿಲಿಪ್ಪನನ್ನು ಅದ್ಭುತಗಳನ್ನು ಮಾಡಿದ, ಅಪೊಸ್ತಲನಾದ ಪೌಲನನ್ನು ಅದ್ಭುತಗಳನ್ನು ಮಾಡಿದ. ಶಿಷ್ಯರು, ಅಪೊಸ್ತಲರು, ಸೇವಕರು ಎಲ್ಲೆಲ್ಲ ಹೋದರೋ ಅವರನ್ನೆಲ್ಲ ಕರ್ತನ ಮಹಿಮೆಯಾದ ಅದ್ಭುತಗಳನ್ನು ಮಾಡಿದ. ಅಪೊಸ್ತಲನಾದಂಥ ಪೌಲನ ಕರವಸ್ತ್ರಗಳನ್ನು ಕೊಂಡು ಅದನ್ನು ಪ್ರಾರ್ಥನೆ ಮಾಡಿ ಕೊಡ್ತಿದ್ದ. ಯಾರ ಮೇಲೆ ಅದನ್ನು ಹಾಕಿದ್ರು ಅವರೆಲ್ಲರ ವ್ಯಾಧಿ ಗುಣವಾಯಿತು. ಪೇತ್ರನು ನಡೆದು ಹೋದಾಗ ನೆರಳು ಬಿದ್ದು ವ್ಯಾಧಿಗಳು ಗುಣವಾಯಿತು. ಕ್ರಿಯೇಟಿವ್ ಮಿರಕಲ್ಸ್ ನಡೆಯಿತು. ಕಾರಣ ಏನು? ಅಪೊಸ್ತಲರು, ಶಿಷ್ಯರು, ದೇವರ ಸೇವಕರು ವರಗಳಿಂದ ತುಂಬಲ್ಪಟ್ಟಿದ್ರು. ನಿಮ್ಮ ಸಭೆ ಬೆಳಿಬೇಕಾ? ನಿಮ್ಮ ಸೇವೆಗಳು ಬೆಳಿಬೇಕಾ? ನಮಗೆ ಪರಿಶುದ್ಧಾತ್ಮನ ವರಗಳು ಬೇಕು. ಕೇಳಬೇಕು, ದಾಹಗೊಳ್ಬೇಕು, ಆಸೆ ಪಡಬೇಕು, ಅಪೇಕ್ಷಿಸಬೇಕು. ಯೇಸುವೇ, ನನ್ನ ಸೇವೆಯಲ್ಲಿ ನಿನ್ನ ವರಗಳು ಬೇಕು ಸ್ವಾಮಿ, ನಿನ್ನ ಮಹಿಮೆಯಾದಂಥ ಕೃತ್ಯಗಳು ಬೇಕು ಸ್ವಾಮಿ. ದೇವರೇ, ಈ ಕಡೇ ಕಾಲದಲ್ಲಿ ನಿನ್ನ ಆತ್ಮನು ಸುರಿಸಿ ನಮ್ಮೆಲ್ಲರ ಮೇಲೆ ನಿನ್ನ ವರಗಳನ್ನು ಕೊಡ್ತೀಯ ಅಂತ ಹೇಳಿದ್ಯಾ. ಆ ವರಗಳನ್ನು ಕೊಡು ಸ್ವಾಮಿ ಅಂತ ನಾವು ಕೇಳುವಾಗ ಕರ್ತನು ನಿಶ್ಚಯವಾಗಿ ಕೊಡುವಂಥ ದೇವರಾಗಿದ್ದಾನೆ.